ನಮಸ್ಕಾರ ಸ್ನೇಹಿತರೆ. ಹಗಲಿರುಳು ಕಷ್ಟಪಟ್ಟು ದುಡಿದರೂ ಕೆಲವರು ಯಾಕೆ ಜೀವನವಿಡೀ ಹಣದ ಸಮಸ್ಯೆಯಿಂದಲೇ ಒದ್ದಾಡುತ್ತಾರೆ? ಆದರೆ ಇನ್ನು ಕೆಲವರು ಮಾತ್ರ ಬಹಳ ಬೇಗ ಮತ್ತು ಸುಲಭವಾಗಿ ಶ್ರೀಮಂತರಾಗುತ್ತಾರೆ. ಹೇಗೆ? ಇದಕ್ಕೆ ಕಾರಣ ಅವರ ಅದೃಷ್ಟವೋ, ಶಿಕ್ಷಣವೋ, ಅಥವಾ ಅವರು ಮಾಡುವ ಕೆಲಸವೋ? ಖಂಡಿತ ಅಲ್ಲ. ಬದಲಿಗೆ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಹಣಕಾಸಿನ ನೀಲನಕ್ಷೆ. ಹೌದು ಸ್ನೇಹಿತರೆ, ಜಗತ್ಪ್ರಸಿದ್ಧ ಲೇಖಕ ಟಿ. ಹಾರ್ವ್ ಎಕರ್ ಅವರ ಸೀಕ್ರೆಟ್ಸ್ ಆಫ್ ದ ಮಿಲಿಯನೇರ್ ಮೈಂಡ್ ಪುಸ್ತಕವು ಇದನ್ನೇ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಜ್ಞಾನದ ಈ ಅದ್ಭುತ ಪ್ರಪಂಚಕ್ಕೆ, ಅಂದರೆ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಆರ್ಥಿಕ ಸ್ವಾತಂತ್ರ್ಯದ ಗುಟ್ಟನ್ನು ರಟ್ಟು ಮಾಡುವ ಈ ಪುಸ್ತಕವನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗ ನಿಮ್ಮ ಹಣಕಾಸಿನ ನೀಲನಕ್ಷೆ, ಯೋರ್ ಮನಿ ಬ್ಲೂ ಪ್ರಿಂಟ್. ಎರಡನೇ ಭಾಗ ಸಂಪತ್ತಿನ ಕಡತಗಳು, ದ ವೆಲ್ತ್ ಫೈಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಮೊದಲನೇ ಭಾಗದ ಸಂಪೂರ್ಣ ಹಾಗೂ ಆಳವಾದ ಸಾರಾಂಶವನ್ನು ನೋಡಲಿದ್ದೇವೆ. ಬಾಲ್ಯದಿಂದಲೂ ನಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಬಿತ್ತಲಾಗಿರುವ ತಪ್ಪು ಕಲ್ಪನೆಗಳನ್ನು ಹೇಗೆ ಕಿತ್ತುಹಾಕುವುದು ಮತ್ತು ಶ್ರೀಮಂತರಾಗಲು ಬೇಕಾದ ಬಲವಾದ ಮಾನಸಿಕ ಅಡಿಪಾಯವನ್ನು ಹೇಗೆ ನಿರ್ಮಿಸಿಕೊಳ್ಳುವುದು ಎಂಬುದನ್ನು ಇವತ್ತು ನಾವು ಕಲಿಯಲಿದ್ದೇವೆ. ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಮ ಜೀವನದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ, ಈ ಪುಸ್ತಕದ 2ನೇ ಭಾಗದ ಸಂಪತ್ತಿನ ಕಡಲಗಳು ವಿಡಿಯೋ ಲಿಂಕನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಲಾಗಿದೆ. ಈ ಮೊದಲನೆಯ ಭಾಗವನ್ನು ಸಂಪೂರ್ಣವಾಗಿ ನೋಡಿದ ನಂತರ ತಪ್ಪದೇ ಆ 2ನೇ ಭಾಗದ ವಿಡಿಯೋವನ್ನು ಕೂಡ ವೀಕ್ಷಿಸಿ. ವಿಷಯಕ್ಕೆ ಹೋಗುವ ಮುನ್ನ ನಿಮಗೊಂದು ಸಣ್ಣ ವಿನಂತಿ. ನೀವು ಇನ್ನೂ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಟ್ ಮಾಡಿಕೊಳ್ಳಿ. ಇದರಿಂದ ನಾವು ತರುವ ಪ್ರತಿಯೊಂದು ಜೀವನ ಬದಲಾಯಿಸುವ ಪುಸ್ತಕದ ಸಾರಾಂಶವು ನೇರವಾಗಿ ನಿಮಗೆ ಮೊದಲು ತಲುಪುತ್ತದೆ. ಹಾಗೆಯೇ ಈ ವಿಡಿಯೋ ಶುರು ಮಾಡುವ ಮುನ್ನವೇ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇಂತಹ ಅತ್ಯುತ್ತಮ ಪುಸ್ತಕಗಳನ್ನು ಹುಡುಕಿ ಅಭ್ಯಾಸ ಮಾಡಿ ನಿಮ್ಮ ಮುಂದೆ ತರಲು ದೊಡ್ಡ ಸ್ಫೂರ್ತಿ ನೀಡುತ್ತದೆ. ಪ್ರತಿಯೊಬ್ಬ ಕನ್ನಡಿಗನೂ ಆರ್ಥಿಕವಾಗಿ ಬೆಳೆಯಬೇಕು, ಆರ್ಥಿಕ ಸಾಕ್ಷರತೆ ಪ್ರತಿಯೊಂದು ಮನೆಗೂ ತಲುಪಬೇಕು ಎನ್ನುವುದೇ ನಮ್ಮ ಉದ್ದೇಶ. ಹಾಗಾಗಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ವಾಟ್ಸ್ಆಪ್ ಗುಂಪುಗಳಲ್ಲಿ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಕೊನೆಯದಾಗಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮೂಲಕ ನಮಗೆ ಖಂಡಿತವಾಗಿ ತಿಳಿಸಿ. ಬನ್ನಿ ಸ್ನೇಹಿತರೆ, ತಡಮಾಡದೆ ಸೀಕ್ರೆಟ್ಸ್ ಆಫ್ ದ ಮಿಲಿಯನೇರ್ ಮೈಂಡ್ ಪುಸ್ತಕದ ಮೊದಲನೆಯ ಭಾಗದ ಈ ರೋಚಕ ಪಯಣವನ್ನು ಶುರು ಮಾಡೋಣ. ಸ್ನೇಹಿತರೆ, ಒಂದು ಸುಂದರವಾದ ಮನೆಯನ್ನು ಕಟ್ಟುವ ಮುನ್ನ ಇಂಜಿನಿಯರ್ಗಳು ಏನು ಮಾಡುತ್ತಾರೆ? ಹೌದು, ಆ ಮನೆಯ ಒಂದು ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಅನ್ನು ಕಾಗದದ ಮೇಲೆ ಸಿದ್ಧಪಡಿಸುತ್ತಾರೆ. ಆ ನೀಲನಕ್ಷೆಯಲ್ಲಿ ಮನೆ ಹೇಗಿರಬೇಕು ಎಂದು ಗೀಚಲಾಗಿರುತ್ತದೆಯೋ, ವಾಸ್ತವದಲ್ಲಿ ಮನೆ ಕೂಡ ನಿಖರವಾಗಿ ಹಾಗೆಯೇ ನಿರ್ಮಾಣವಾಗುತ್ತದೆ ಅಲ್ಲವೇ? ಅದೇ ರೀತಿ ನಿಮ್ಮೆಲ್ಲರ ಉಪಪ್ರಜ್ಞೆ ಮನಸ್ಸಿನಲ್ಲಿ ಹಣದ ಬಗೆಗಿನ ಒಂದು ನೀಲನಕ್ಷೆ ಮೊದಲೇ ಅಚ್ಚಾಗಿರುತ್ತದೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು, ನಾವು ಜೀವನದಲ್ಲಿ ಎಷ್ಟು ಹಣ ಸಂಪಾದನೆ ಮಾಡುತ್ತೇವೆ, ನಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಎನ್ನುವುದು ಈ ಮಾನಸಿಕ ನೀಲನಕ್ಷೆಯ ಆಧಾರದ ಮೇಲೆಯೇ ನಿರ್ಧಾರವಾಗುತ್ತದೆ. ಹಾಗಾದ್ರೆ ಒಂದು ಪ್ರಮುಖ ಪ್ರಶ್ನೆ, ನಮ್ಮ ಮನಸ್ಸಿನಲ್ಲಿ ಈ ಹಣಕಾಸಿನ ನೀಲನಕ್ಷೆಯನ್ನ ಬರೆದವರು ಯಾರು? ಇದು ಹೇಗೆ ರೂಪುಗೊಳ್ಳುತ್ತದೆ? ಲೇಖಕ ಟಿ. ಹಾರ್ವ್ ಎಕರ್ ಹೇಳುವ ಪ್ರಕಾರ, ನಾವು ಹುಟ್ಟಿದಾಗ ಹಣದ ಬಗ್ಗೆ ನಮಗೆ ಯಾವುದೇ ಅರಿವಿರುವುದಿಲ್ಲ. ಆದರೆ ನಾವು ಬೆಳೆಯುತ್ತಾ ಹೋದಂತೆ, ಮುಖ್ಯವಾಗಿ ನಮ್ಮ ಬಾಲ್ಯದಲ್ಲಿ ನಡೆಯುವ 3 ಪ್ರಮುಖ ಪ್ರಭಾವಗಳಿಂದ ಈ ನೀಲನಕ್ಷೆ ರೂಪುಗೊಳ್ಳುತ್ತದೆ. ಆ 3 ಪ್ರಭಾವಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. 1. ಮೌಖಿಕ ಪ್ರೋಗ್ರಾಮಿಂಗ್, ನಾವು ಬಾಲ್ಯದಲ್ಲಿ ಕೇಳಿದ ಮಾತುಗಳು. ಸ್ನೇಹಿತರೆ, ಒಮ್ಮೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ಹಣದ ಬಗ್ಗೆ ನಿಮ್ಮ ಮನೆಯಲ್ಲಿ ಪೋಷಕರು, ಸಂಬಂಧಿಕರು ಅಥವಾ ಸಮಾಜದವರು ಯಾವ ರೀತಿಯ ಮಾತುಗಳನ್ನು ಆಡುತ್ತಿದ್ದರು? ಉದಾಹರಣೆಗೆ, ದುಡ್ಡು ಏನು ಮರದಲ್ಲಿ ಬೆಳೆಯುತ್ತಾ? ಶ್ರೀಮಂತರೆಲ್ಲ ಕೆಟ್ಟವರು, ಅವರು ಬೇರೆಯವರಿಗೆ ಮೋಸ ಮಾಡಿಯೇ ಹಣ ಮಾಡಿರುತ್ತಾರೆ. ಹಣವೇ ಎಲ್ಲ ಅನರ್ಥಗಳಿಗೆ ಮೂಲ, ಅದನ್ನು ಕೊಂಡುಕೊಳ್ಳುವ ಯೋಗ್ಯತೆ ನಮಗಿಲ್ಲ, ನಾವು ಬಡವರು. ನೀವು ಎಷ್ಟೋ ಬಾರಿ ಇಂತಹ ಮಾತುಗಳನ್ನು ಕೇಳಿರಬಹುದು ಅಲ್ಲವೇ? ಬಾಲ್ಯದಲ್ಲಿ ನಮ್ಮ ಮನಸ್ಸು ಒಂದು ಖಾಲಿ ಮೆಮೊರಿ ಕಾರ್ಡ್ ಇದ್ದ ಹಾಗೆ.
ನಾವು ಪದೇ ಪದೇ ಕೇಳುವ ಇಂತಹ ನಕಾರಾತ್ಮಕ ಮಾತುಗಳು ನಮ್ಮ ಅರಿವಿಗೆ ಬಾರದಂತೆಯೇ ನಮ್ಮ ಉಪಪ್ರಜ್ಞೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಬಿಡುತ್ತವೆ. ಇದರಿಂದ ಏನಾಗುತ್ತದೆ ಗೊತ್ತಾ? ನಾವು ದೊಡ್ಡವರಾದ ಮೇಲೆ ಹಣ ಸಂಪಾದಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಒಳಗಡೆಯಿಂದ ಯಾವುದೋ ಒಂದು ಶಕ್ತಿ ಹಣ ಕೆಟ್ಟದ್ದು, ಅದು ನಮಗೆ ಬೇಡ ಎಂದು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುತ್ತದೆ. 2. ಮಾದರಿ ಅಥವಾ ಅನುಕರಣೆ. ನಾವು ಬಾಲ್ಯದಲ್ಲಿ ನೋಡಿದ್ದು ಮಕ್ಕಳು ತಾವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಪೋಷಕರು ಮಾಡಿದ್ದನ್ನು ನೋಡಿ ಕಲಿಯುತ್ತಾರೆ. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿ ಹಣವನ್ನು ಹೇಗೆ ನಿರ್ವಹಣೆ ಮಾಡುತ್ತಿದ್ದರು ಎಂದು ಯೋಚಿಸಿ. ಅವರು ಹಣವನ್ನು ಉಳಿತಾಯ ಮಾಡುತ್ತಿದ್ದರಾ ಅಥವಾ ಕೈಗೆ ಬಂದ ತಕ್ಷಣ ಎಲ್ಲವನ್ನೂ ಖರ್ಚು ಮಾಡುತ್ತಿದ್ದರಾ? ಹಣದ ವಿಚಾರದಲ್ಲಿ ಅವರ ನಡುವೆ ಆಗಾಗ ಜಗಳವಾಗುತ್ತಿತ್ತೇ? ಅವರು ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ್ದರಾ? ಒಂದು ವೇಳೆ ಪೋಷಕರು ಹಣದ ವಿಚಾರದಲ್ಲಿ ಯಾವಾಗಲೂ ಕಷ್ಟಪಡುತ್ತಿದ್ದುದನ್ನು ನೀವು ನೋಡಿದ್ದರೆ, ನಿಮ್ಮ ಮನಸ್ಸು ಹಣ ಸಂಪಾದನೆ ಮಾಡುವುದು ಎಂದರೆ ಬಹಳ ಕಷ್ಟದ ಕೆಲಸ, ಅದು ನಮ್ಮಿಂದ ಆಗುವುದಿಲ್ಲ ಎಂದು ನಿರ್ಧರಿಸಿಬಿಡುತ್ತದೆ. ನಾವು ದೊಡ್ಡವರಾದ ಮೇಲೂ ನಮಗೆ ಅರಿವಿಲ್ಲದಂತೆಯೇ ಹಣದ ವಿಚಾರದಲ್ಲಿ ನಮ್ಮ ಪೋಷಕರು ಮಾಡುತ್ತಿದ್ದ ತಪ್ಪುಗಳನ್ನೇ ನಾವು ಮಾಡುತ್ತಿರುತ್ತೇವೆ. 3. ನಿರ್ದಿಷ್ಟ ಘಟನೆಗಳು. ನಾವು ಬಾಲ್ಯದಲ್ಲಿ ಅನುಭವಿಸಿದ ಘಟನೆಗಳು. ಬಾಲ್ಯದಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ನೀವು ಅನುಭವಿಸಿದ ಯಾವುದಾದರೂ ನೋವಿನ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತವೆ. ಉದಾಹರಣೆಗೆ, ನೀವು ಚಿಕ್ಕವರಿದ್ದಾಗ ಯಾವುದೋ ಒಂದು ಆಟಿಕೆ ಅಥವಾ ಸೈಕಲ್ ಕೇಳಿರುತ್ತೀರಿ, ಆದರೆ ನಿಮ್ಮ ತಂದೆ ನಮ್ಮ ಹತ್ತಿರ ಹಣವಿಲ್ಲ ಎಂದು ಬೈದು ಸುಮ್ಮನಾಗಿಸಿರಬಹುದು. ಆ ಸಮಯದಲ್ಲಿ ನಿಮಗೆ ಆದ ಅವಮಾನ, ಬೇಸರ, ದುಃಖ ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಹಣದ ಬಗ್ಗೆ ಒಂದು ನಕಾರಾತ್ಮಕ ಭಾವನೆಯನ್ನು ಸೃಷ್ಟಿಸುತ್ತವೆ. ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ, ಇವತ್ತು ನಿಮ್ಮ ಬಳಿ ಹಣ ನಿಲ್ಲುತ್ತಿಲ್ಲ ಎಂದರೆ, ಅಥವಾ ನೀವು ಎಷ್ಟೇ ಕಷ್ಟಪಟ್ಟರೂ ಆರ್ಥಿಕವಾಗಿ ಬೆಳೆಯಲು ಆಗುತ್ತಿಲ್ಲ ಎಂದರೆ, ಅದಕ್ಕೆ ಕಾರಣ ನೀವು ಬಾಲ್ಯದಲ್ಲಿ ಕಂಡ, ಕೇಳಿದ ಮತ್ತು ಅನುಭವಿಸಿದ ಈ 3 ವಿಷಯಗಳಿಂದ ರೂಪುಗೊಂಡಿರುವ ತಪ್ಪಾದ ನೀಲನಕ್ಷೆ. ಇಲ್ಲಿ ಖುಷಿಯ ವಿಚಾರ ಏನೆಂದರೆ, ನಿಮ್ಮ ಹಳೆಯ ಮನೆಯನ್ನು ಒಡೆದು ಹೊಸ ನೀಲನಕ್ಷೆಯೊಂದಿಗೆ ಒಂದು ಸುಂದರವಾದ ಹೊಸ ಮನೆಯನ್ನು ಕಟ್ಟುವ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಈ ಹಳೆಯ ಮತ್ತು ಬಡತನದ ನೀಲನಕ್ಷೆಯನ್ನು ಅಳಿಸಿಹಾಕಿ ಹೊಸ ಶ್ರೀಮಂತಿಕೆಯ ನೀಲನಕ್ಷೆಯನ್ನು ನೀವು ಮರು ಸೃಷ್ಟಿ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲಿರುವ ಈ ಹಳೆಯ ಬಡತನದ ನೀಲನಕ್ಷೆಯೇ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಎಂದು ನಾವೀಗ ಅರ್ಥ ಮಾಡಿಕೊಂಡವು. ಆದರೆ ಈ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ? ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದು ಹೇಗೆ? ಇದಕ್ಕೆ ಲೇಖಕರು ಒಂದು ಅದ್ಭುತವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಸಾಕ್ಷಾತ್ಕಾರದ ಸೂತ್ರವನ್ನು, ದ ಫಾರ್ಮ್ಯುಲಾ ಫಾರ್ ಮ್ಯಾನಿಫೆಸ್ಟೇಷನ್ ಅನ್ನು ನಮಗೆ ಪರಿಚಯಿಸುತ್ತಾರೆ. ಈ ಸೂತ್ರವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಯನ್ನು ನೀವು ಬಗೆಹರಿಸಬಹುದು. ಆ ಸೂತ್ರ ಹೀಗಿದೆ: T+F+A=R. ಅಂದರೆ ಥಾಟ್ಸ್ ಆಲೋಚನೆಗಳು, ಫೀಲಿಂಗ್ಸ್ ಭಾವನೆಗಳು, ಆಕ್ಷನ್ಸ್ ಕ್ರಿಯೆಗಳು ರಿಸಲ್ಟ್ಸ್ ಫಲಿತಾಂಶಗಳು. ಬನ್ನಿ, ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಒಂದು ದೊಡ್ಡ ಮರವನ್ನು ಊಹಿಸಿಕೊಳ್ಳಿ. ಆ ಮರದಲ್ಲಿ ಸಾಕಷ್ಟು ಹಣ್ಣುಗಳಿವೆ. ಆ ಹಣ್ಣುಗಳೇ ನಿಮ್ಮ ಜೀವನದ ಫಲಿತಾಂಶಗಳು. ಅಂದರೆ ನಿಮ್ಮ ಈಗಿನ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಮನೆ, ನಿಮ್ಮ ಗಾಡಿ, ನಿಮ್ಮ ಆರ್ಥಿಕ ಸ್ಥಿತಿ ಇವೆಲ್ಲವೂ ಆ ಹಣ್ಣುಗಳು. ಈಗ ಆ ಹಣ್ಣುಗಳು ನೋಡಲು ಚೆನ್ನಾಗಿಲ್ಲ, ರುಚಿಯಾಗಿಲ್ಲ, ಅಥವಾ ಮರದಲ್ಲಿ ಹಣ್ಣುಗಳೇ ಕಡಿಮೆ ಇವೆ ಎಂದರೆ ನೀವು ಏನು ಮಾಡುತ್ತೀರಿ? ಹೆಚ್ಚಿನ ಜನರು ಆ ಹಣ್ಣುಗಳ ಬಗ್ಗೆಯೇ ಚಿಂತೆ ಮಾಡುತ್ತಿರುತ್ತಾರೆ, ಅದರ ಬಗ್ಗೆಯೇ ದೂರುತ್ತಿರುತ್ತಾರೆ. ಅಂದರೆ ತಮ್ಮ ಕೆಟ್ಟ ಆರ್ಥಿಕ ಪರಿಸ್ಥಿತಿಯನ್ನು ನೆನೆದು ಕೊರಗುತ್ತಿರುತ್ತಾರೆ. ಆದರೆ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮಾತು ಹೇಳುತ್ತಾರೆ. ಕಣ್ಣಿಗೆ ಕಾಣುವ ಹಣ್ಣುಗಳನ್ನು ಬದಲಾಯಿಸಬೇಕಾದರೆ ಕಣ್ಣಿಗೆ ಕಾಣದ ಬೇರುಗಳನ್ನು ಸರಿಪಡಿಸಬೇಕು. ಹೌದು, ಕಣ್ಣಿಗೆ ಕಾಣದ ಭೂಮಿಯೊಳಗಿನ ಬೇರುಗಳು ಕಣ್ಣಿಗೆ ಕಾಣುವ ಹಣ್ಣುಗಳನ್ನು ಸೃಷ್ಟಿಸುತ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಪ್ರತಿಯೊಂದು ಫಲಿತಾಂಶಕ್ಕೂ ಮೂಲ ಕಾರಣವೆಂದರೆ ನಮ್ಮ ತಲೆಯೊಳಗಿರುವ ಆಲೋಚನೆಗಳು. ನಿಮ್ಮ ಆಲೋಚನೆಗಳು ನಿಮ್ಮಲ್ಲಿ ಭಾವನೆಗಳನ್ನು ಹುಟ್ಟುಹಾಕುತ್ತವೆ. ಉದಾಹರಣೆಗೆ, ಹಣ ಸಂಪಾದನೆ ಕಷ್ಟ ಎಂಬ ಆಲೋಚನೆ ಬಂದರೆ ಭಯ ಅಥವಾ ನಿರಾಸೆಯ ಭಾವನೆ ಮೂಡುತ್ತದೆ. ನಿಮ್ಮ ಆ ಭಾವನೆಗಳು ನಿಮ್ಮ ಕ್ರಿಯೆಗಳಿಗೆ ದಾರಿಯಾಗುತ್ತವೆ. ಭಯವಿದ್ದಾಗ ನೀವು ಹೊಸ ಪ್ರಯತ್ನಗಳನ್ನು ಮಾಡಲು ಹೋಗುವುದಿಲ್ಲ.
ಮತ್ತು ಆ ಕ್ರಿಯೆಗಳೇ ಅಂತಿಮವಾಗಿ ನಿಮ್ಮ ಫಲಿತಾಂಶಗಳನ್ನು ನಿರ್ಧರಿಸುತ್ತವೆ. ಪ್ರಯತ್ನ ಪಡದಿದ್ದಾಗ ನೀವು ಇದ್ದಲ್ಲಿಯೇ ಉಳಿಯುತ್ತೀರಿ, ಬಡವರಾಗಿಯೇ ಇರುತ್ತೀರಿ. ಹಾಗಾಗಿ ಸ್ನೇಹಿತರೆ, ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಬಹುಮುಖ್ಯವಾದ ಸತ್ಯ ಏನೆಂದರೆ, ಹಣದ ಕೊರತೆ, ಲ್ಯಾಕ್ ಆಫ್ ಮನಿ ಎಂಬುದು ಒಂದು ಸಮಸ್ಯೆಯಲ್ಲ, ಅದೊಂದು ರೋಗಲಕ್ಷಣವಷ್ಟೇ. ಅಸಲಿ ಸಮಸ್ಯೆ ಇರುವುದು ನಾವು ಹಣದ ಬಗ್ಗೆ ಮಾಡುವ ಆಲೋಚನೆಯಲ್ಲಿ. ನಿಮ್ಮ ಆರ್ಥಿಕ ಫಲಿತಾಂಶಗಳನ್ನು, ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ಬದಲಾಯಿಸಬೇಕಾದರೆ ನೀವು ಮೊದಲು ಅದರ ಮೂಲವಾದ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ನೀಲಿನಕ್ಷೆಯನ್ನು ಬದಲಾಯಿಸಲೇಬೇಕು. ಬೇರುಗಳನ್ನು ಸರಿಪಡಿಸದೆ ಹಣ್ಣುಗಳು ಚೆನ್ನಾಗಿ ಬರಬೇಕು ಎಂದು ಆಸೆಪಟ್ಟರೆ ಅದು ಎಂದಿಗೂ ಸಾಧ್ಯವಿಲ್ಲ. ಈಗ ಈ ಹಳೆಯ ಆಲೋಚನೆಗಳನ್ನು ಬದಲಾಯಿಸಿ ಹೊಸ ನೀಲಿನಕ್ಷೆಯನ್ನು ರೂಪಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಲೇಖಕರು 4 ಸರಳ ಹಂತಗಳನ್ನು ನೀಡುತ್ತಾರೆ. ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ. ಹಾಗಾದರೆ ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಆ ಹಳೆಯ ನಕಾರಾತ್ಮಕ ಆಲೋಚನೆಗಳನ್ನು ಕಿತ್ತು ಹಾಕಿ ಅಲ್ಲಿ ಹೊಸ ಶ್ರೀಮಂತಿಕೆಯ ನೀಲನಕ್ಷೆಯನ್ನು ಬರೆಯುವುದು ಹೇಗೆ? ಇದಕ್ಕಾಗಿ ಲೇಖಕರು ನಮಗೆ 4 ಅತ್ಯಂತ ಸರಳ ಮತ್ತು ಪ್ರಬಲವಾದ ಹಂತಗಳನ್ನು ನೀಡುತ್ತಾರೆ. ಈ ಹಂತಗಳನ್ನು ನೀವು ಪ್ರಾಮಾಣಿಕವಾಗಿ ಪಾಲಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಪವಾಡಗಳೇ ನಡೆಯುತ್ತವೆ. ಆ ಹಂತಗಳು ಹೀಗಿವೆ. ಮೊದಲನೆಯ ಹೆಜ್ಜೆ ಅರಿವು. ನಮ್ಮ ಕಾರು ಕೆಟ್ಟು ಹೋಗಿದೆ ಎಂದು ನಮಗೆ ಗೊತ್ತಾದರೆ ಮಾತ್ರ ತಾನೇ ನಾವು ಅದನ್ನು ಗ್ಯಾರೇಜ್ಗೆ ತೆಗೆದುಕೊಂಡು ಹೋಗಲು ಸಾಧ್ಯ. ಅದೇ ರೀತಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸುವ ಮೊದಲ ಹೆಜ್ಜೆಯೆಂದರೆ ನಮ್ಮ ಅರಿವು. ಹಣದ ಬಗ್ಗೆ ನಿಮ್ಮಲ್ಲಿರುವ ಭಯ, ನಂಬಿಕೆಗಳು ಮತ್ತು ಆಲೋಚನೆಗಳು ಯಾವುವು ಎಂಬುದನ್ನು ಮೊದಲು ನೀವು ಗುರುತಿಸಬೇಕು. ಒಂದು ಪೆನ್ನು ಮತ್ತು ಪುಸ್ತಕ ತೆಗೆದುಕೊಂಡು ಹಣದ ಬಗ್ಗೆ ನೀವು ಬಾಲ್ಯದಲ್ಲಿ ಕೇಳಿದ ಮಾತುಗಳು, ನೋಡಿದ ಘಟನೆಗಳು ಎಲ್ಲವನ್ನೂ ಬರೆಯಿರಿ. ನಿಮ್ಮ ಬಡತನಕ್ಕೆ ನಿಮ್ಮ ಮನಸ್ಸಿನ ಯಾವ ಆಲೋಚನೆಗಳು ಕಾರಣ ಎಂದು ಅರಿತುಕೊಳ್ಳುವುದು ಬಹಳ ಮುಖ್ಯ. ಎರಡನೆಯ ಹೆಜ್ಜೆ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್. ನೀವು ಬರೆದ ಆ ನಕಾರಾತ್ಮಕ ಆಲೋಚನೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಆ ಆಲೋಚನೆಗಳು ಎಲ್ಲಿಂದ ಬಂದವು ಎಂದು ಅರ್ಥ ಮಾಡಿಕೊಳ್ಳಿ. ಹಣ ಮಾಡುವುದು ಕಷ್ಟ ಎಂಬ ಆಲೋಚನೆ ನಿಮ್ಮದೇ, ಅಥವಾ ನಿಮ್ಮ ತಂದೆ ತಾಯಿ ಹೇಳಿದ್ದಾ? ನಾನು ಎಂದಿಗೂ ಶ್ರೀಮಂತನಾಗಲಾರೆ ಎಂಬುದು ನಿಮ್ಮ ನಂಬಿಕೆಯೋ ಅಥವಾ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಹೇಳಿದ್ದೋ? ಹೌದು ಸ್ನೇಹಿತರೆ, ನಿಮ್ಮ ತಲೆಯಲ್ಲಿರುವ ಹೆಚ್ಚಿನ ಆಲೋಚನೆಗಳು ನಿಮ್ಮ ಸ್ವಂತದ್ದಲ್ಲ, ಅವು ಬೇರೆಯವರಿಂದ ಬಂದವು ಎಂದು ನಿಮಗೆ ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಮೂರನೆಯ ಹೆಜ್ಜೆ ಬೇರ್ಪಡಿಸುವಿಕೆ, ಡಿಸ್ಅಸೋಸಿಯೇಷನ್. ನಿಮ್ಮ ತಲೆಯಲ್ಲಿರುವ ಆ ಕೆಟ್ಟ ನಂಬಿಕೆಗಳು, ಆಲೋಚನೆಗಳು ನಿಮ್ಮದಲ್ಲ ಎಂದು ಅರ್ಥವಾದ ತಕ್ಷಣವೇ ನೀವು ಮಾಡಬೇಕಾದ ದೊಡ್ಡ ಕೆಲಸವೆಂದರೆ ಅವುಗಳಿಂದ ನಿಮ್ಮನ್ನು ನೀವು ದೂರ ಮಾಡಿಕೊಳ್ಳುವುದು. ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಇದ್ದ ಹಾಗೆ. ಬಾಲ್ಯದಲ್ಲಿ ಯಾರೋ ಅದರಲ್ಲಿ ಒಂದು ಕೆಟ್ಟ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಆ ಹಳೆಯ ಸಾಫ್ಟ್ವೇರ್ ನಿಮಗೇನೂ ಉಪಯೋಗಕ್ಕೆ ಬರುತ್ತಿಲ್ಲ. ಹಾಗಾಗಿ ಅದು ನನ್ನದಲ್ಲ, ಆ ಕೆಟ್ಟ ಆಲೋಚನೆಗಳು ನನ್ನ ನೈಜ ವ್ಯಕ್ತಿತ್ವವಲ್ಲ ಎಂದು ಅರಿತುಕೊಂಡು ಆ ಬಡತನದ ಫೈಲನ್ನು ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಿಬಿಡಿ. ನಾಲ್ಕನೆಯ ಹೆಜ್ಜೆ ಮರುಹೊಂದಾಣಿಕೆ ಅಥವಾ ದೃಢೀಕರಣ, ರೀಕಂಡೀಷನಿಂಗ್ ಆರ್ ಡೆಕ್ಲರೇಷನ್ಸ್. ಹಳೆಯ ಕಸವನ್ನ ಹೊರಹಾಕಿದ ಮೇಲೆ ಈಗ ನಿಮ್ಮ ಮನಸ್ಸಿನೊಳಗೆ ಹೊಸ ಸಕಾರಾತ್ಮಕ ಬೀಜಗಳನ್ನು ಬಿತ್ತುವ ಸಮಯ. ಇದಕ್ಕಾಗಿ ಲೇಖಕರು ದೃಢೀಕರಣ ಆರ್ ಡೆಕ್ಲರೇಷನ್ಸ್ ಎಂಬ ಅದ್ಭುತ ಅಸ್ತ್ರವನ್ನ ನೀಡುತ್ತಾರೆ. ದೃಢೀಕರಣ ಎಂದರೆ ಪಾಸಿಟಿವ್ ಆದ ಮಾತುಗಳನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಿಗೆ ನಾವೇ ಹೇಳಿಕೊಳ್ಳುವುದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಎದೆ ಮೇಲೆ ಕೈಯಿಟ್ಟುಕೊಂಡು ಹೀಗೆ ಹೇಳಿಕೊಳ್ಳಿ: ನನ್ನ ಆಂತರಿಕ ಪ್ರಪಂಚವೇ ನನ್ನ ಬಾಹ್ಯ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ತದನಂತರ ನಿಮ್ಮ ತಲೆಯ ಮೇಲೆ ಕೈಯಿಟ್ಟುಕೊಂಡು ನನ್ನ ಬಳಿ ಮಿಲಿಯನೇರ್ ಮೈಂಡ್ ಇದೆ ಎಂದು ಗಟ್ಟಿಯಾಗಿ ಹೇಳಿಕೊಳ್ಳಿ. ಇದು ಕೇಳಲು ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದರೆ ಪ್ರತಿದಿನ ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಶ್ರೀಮಂತಿಕೆಯ ನೀಲನಕ್ಷೆ ತಾನಾಗಿಯೇ ಸೃಷ್ಟಿಯಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಸೀಕ್ರೆಟ್ಸ್ ಆಫ್ ದ ಮಿಲಿಯನೇರ್ ಮೈಂಡ್ ಪುಸ್ತಕದ ಮೊದಲನೇ ಭಾಗ ಮುಕ್ತಾಯವಾಗುತ್ತದೆ. ಈ ಭಾಗದಲ್ಲಿ ನಾವು ನಮ್ಮ ಮನಸ್ಸನ್ನು ಶ್ರೀಮಂತರಾಗಲು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವ ಅಡಿಪಾಯವನ್ನು ಮಾತ್ರ ನಿರ್ಮಿಸಿಕೊಂಡೆವು.
ಆದರೆ ಅಸಲಿ ಆಟ ಶುರುವಾಗುವುದೇ ಎರಡನೆಯ ಭಾಗದಲ್ಲಿ. ಆ ಎರಡನೆಯ ಭಾಗದಲ್ಲಿ ಶ್ರೀಮಂತರು ಮತ್ತು ಬಡವರ ಆಲೋಚನಾ ವಿಧಾನದಲ್ಲಿರುವ 17 ಪ್ರಮುಖ ವ್ಯತ್ಯಾಸಗಳೇನು, ಶ್ರೀಮಂತರು ಹಣವನ್ನು ಹೇಗೆ ಆಕರ್ಷಿಸುತ್ತಾರೆ ಎಂಬ ಅದ್ಭುತವಾದ ಸಂಪತ್ತಿನ ಕಡಕಗಳನ್ನು ನಾವು ನೋಡಲಿದ್ದೇವೆ. ಆಗಲೇ ಹೇಳಿದ ಹಾಗೆ ಆ ಎರಡನೇ ಭಾಗದ ವಿಡಿಯೋ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೇನೆ. ಈ ವಿಡಿಯೋ ಮುಗಿದ ತಕ್ಷಣವೇ ತಪ್ಪದೆ ಆ ವಿಡಿಯೋವನ್ನು ನೋಡಿ ನಿಮ್ಮ ಆರ್ಥಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ, ಸ್ನೇಹಿತರಿಗೆ ವಾಟ್ಸಾಪ್ ಮುಖಾಂತರ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಆರ್ಥಿಕ ಸಾಕ್ಷರತೆ ಸಿಗುವಂತೆ ಮಾಡಿ. ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸಿಗೋಣ ಆ ಎರಡನೇ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.